ಗೀತಾ ಗೀತಾ ಏನ್ ಮಾಡ್ತಿದ್ಯಮ್ಮ? ಹಾ ಬಂದೆ ಇರಿಯತ್ತೆ. ಒಂಚೂರು ಟೀ ಕಾಸ್ತಾ ಇದ್ದೆ. ಬಂದೆ ಬಂದೆ ಇರಿ. ಅಯ್ಯೋ ಬೇಗ ಟೀ ತಂಬರಮ್ಮ. ಒಂಚೂರು ಕುಡಿದ್ಬಿಟ್ಟು ಈ ಸೊಪ್ಪಿದಾವಲ್ಲ ಒಂಚೂರು ಮಾರ್ಕೊಂಡ್ ಬಂದ್ಬಿಡ್ತೀನಿ ಬೇಗ. ಆಮೇಲೆ ಬೇಗ ಹೋಗ್ದೆ ಹೋದ್ರೆ ಅದು ಆ ತಿಂಡಿ ಮಾಡಿವಿ ಈ ತಿಂಡಿ ಮಾಡಿವಿ, ಬೇಡ ಸೊಪ್ಪು ಅಂತ ಕಣಮ್ಮ ಊರಲ್ಲಿ ಹೆಂಗಸ್ರುಗಳು. ಅದಕ್ಕೆ ಅತ್ತಾಗಿ ಬೇಗ ಮಾರ್ಕೊಂಡ್ ಬಂದ್ಬಿಡ್ತೀನಿ. ಒಂಚೂರು ಟೀ ಕೊಡವ ಇಲ್ಲಿ ಬೇಗ. ಬಂದೆ ಬಂದೆ ಅತ್ತೆ, ತಗೊಂಡ್ ಬರ್ತಾ ಇದ್ದೀನಿ ಇರಿ ಬಂದೆ. ಆ ಪಾಪ ಇನ್ನು ಎದ್ದಿಲ್ವೇನಮ್ಮ? ಇಷ್ಟೊತ್ತಾದ್ರೂ ಎದ್ದಿಲ್ವಲ್ಲ ಹುಡುಗ. ಒಂಚೂರು ಎಬ್ಬರಿಸಿ ಟೀಗಿ ಕೊಟ್ಟು ಅವನಿಗೆ ಒಂಚೂರು ಬಿಸ್ಕೆಟ್ ಇಲ್ಲ ಬ್ರೆಡ್ ಏನಾರ ಒಂಚೂರು ಕೊಡಮ್ಮ ಎದ್ದ ತಕ್ಷಣ. ಸರಿ ಆಯ್ತು ತಗೊಳ್ಳಿ ಅತ್ತೆ. ಎದ್ದ ತಕ್ಷಣ ಟೀಗಿ ಕಾಸು ಕೊಟ್ಟು ಕೊಡ್ತೀನಿ ತಗೊಳ್ಳಿ ಅತ್ತೆ. ತಗೊಳ್ಳಿ ಅತ್ತೆ, ಟೀ ಕುಡೀರಿ ತಗೊಳ್ಳಿ. ಕೊಡ ಮೇಲೆ ಒಂಚೂರು ಬೇಗ ತಗಿ. ಟೀ ಕುಡಿದ್ಬಿಟ್ಟು ಹೋಗಿ ಒಂಚೂರು ಸೊಪ್ಪಿದಾವೆ ಹೋಗಿ ಬೇಗ ಮಾರ್ಕೊಂಡ್ ಬಂದ್ಬಿಡ್ತೀನಿ. ಕೊಡಿಲ್ಲ ಒಂಚೂರು ಅತ್ತೆ. ಸೊಪ್ಪು ರೇಟ್ ಎಲ್ಲ ಜಾಸ್ತಿ ಆಗ್ಯಾವ ಕಣತ್ತೆ, ನೋಡ್ ಮಾರ್ಕೊಂಡ್ ಬನ್ನಿ. ಆಮೇಲೆ ನೀವು ಸುಮ್ನೆ ಅವ್ರು ಕೇಳಿರು ಅಂತ ಹೇಳಿ ಕಡಿಮೆ ಕೊಡ್ಕೊಂಡ್ ಬಂದ್ಬಿಡಿ. ನೋಡ್ ಒಂಚೂರು ರೇಟ್ ಎಲ್ಲ ಕೊಟ್ಟು ಬನ್ನಿ. ಎಲ್ಲ ಈಗ 15 ರೂಪಾಯಿ 20 ರೂಪಾಯಿ ಕಂತೆ ಆಗ್ಯಾವ ಕಣತ್ತೆ. ಈ ಮಳೆ ಬೇರೆ ಬಂದು ಸೊಪ್ಪು ಎಲ್ಲೂ ಇಲ್ದಂಗ ಆಗ್ಯಾವ ನೋಡಿ. ಹಂಗಾಗಿ ರೇಟ್ ಜಾಸ್ತಿ ಐತೆ ಸೊಪ್ಪಿಂದು. ಸರಿ ಆಯ್ತು ಕಂತಾಳಮ್ಮ. ನನಗ್ ಗೊತ್ತಿಲ್ವಾ ಸೊಪ್ಪು ರೇಟ್ ಎಷ್ಟಾಯ್ತು ಅಂತ ಹೇಳಿ. ಸರಿ ಸರಿ ಆಯ್ತು ತಗ. 15 ರೂಪಾಯಿ ಕಡಿಮೆ ಯಾರಿಗೂ ಕೊಡಕ್ಕೂ ಅಲ್ಲ ತಗ. ಅಯ್ಯೋ ಅತ್ತೆ, ನೀವ್ 15 ರೂಪಾಯಿ ಹೇಳ್ತಿದ್ದೀರಾ? ಅವಯ್ಯ ನೆನ್ನೆ ಬಂದಿದ್ದಲ್ಲ ಒಂದ್ ಕಂತೆ ಸಾಂಬಾರ್ ಸೊಪ್ಪು ಕೇಳಿದ್ಕೆ 20 ರೂಪಾಯಿ ಕಡಿಮೆ ಕೊಡದಾಗ ಹೋದ ಕಣತ್ತೆ. ಹಂಗಾಗಿ ನೀವು ಒಂಚೂರು ನೋಡ್ಕೊಂಡು ಮಾರ್ಕೊಂಡ್ ಬನ್ನಿ. ಅಯ್ಯೋ ಇನ್ನೇನ್ ಮಾಡಕ್ಕಾಗತ್ತಮ್ಮ. ಒಯ್ಯ ಅಂದ್ರೆ ಅವನು ತಗೊಂಡ್ಬಂದು ರೈತರುಗಳ ಹತ್ರ ಮಾರೋದಲ್ವಾ. ಹಂಗಾಗಿ 20 ರೂಪಾಯಿ ಕಡಿಮೆ ಕೊಡಲ್ಲ. ನಾವಂದ್ರೆ ಬೆಳೆದಿರೋದಲ್ವೇನಮ್ಮ. ಹಂಗಾಗಿ ನೋಡಿ ಅತ್ತಾಗಿ ಇನ್ನೇನ್ ನಮ್ಮ ಹಳ್ಳಿ ಜನಗಳೇ ಅಲ್ವಾ ಅತ್ತಾಗಿ. ನೋಡೋಣ ಅತ್ತಾಗಿ ಒಂದ್ 15 ರೂಪಾಯಿ ಕಂತೆ ಕೊಟ್ಕೊಂಬತ್ತೀನಿ ತಗ. ಸರಿ ಸರಿ ಆಯ್ತು ಕಣತ್ತೆ. ಹಂಗಾರೆ ನೋಡಿ ಹುಷಾರಾಗಿ ಹೋಗ್ಬನ್ನಿ. ಬೇಗ ಬಂದ್ಬಿಡಿ. ತಿಂಡಿಗೆ ಇಲ್ಲೇ ಒಂಚೂರು ಎಣ್ಗಾಯಿ ಪಲ್ಯನೂ ರೊಟ್ಟಿನೂ ಹಾಕ್ತಿದ್ದೀನಿ. ಇಲ್ಲೇ ತಿಂಡಿ ಮಾಡಿರಂತೆ ಬೇಗ ಬಂದ್ಬಿಡಿ. ಸರಿ ಆಯ್ತು ಕಂತಾಳಮ್ಮ, ಬೇಗ ಬರ್ತೀನಿ. ಬೈಲ ಒಂಚೂರು ಸೊಪ್ಪರ್ಸು ಬಾ ಅತ್ತೆ. ನೋಡಿ ಜೋಪಾನಾಗ ಹೋಗ್ಬನ್ನಿ. ಈ ಮಳೆ ಎಲ್ಲ ಬಂದು ರೋಡ್ಗಳೆಲ್ಲ ಇದಾಗಿ ಕೊಚ್ಚೆ ಆಗಿರ್ತವೆ. ಅಲ್ಲೆಲ್ಲ ಜಾರ್ಗೆ ಬಿದ್ಬಿಟ್ಟಿರ. ಆಮೇಲೆ ನೋಡಿ ಹುಷಾರಾಗಿ ಹೋಗ್ಬನ್ನಿ. ಸರಿ ಸರಿ ಆಯ್ತು ಕಂತಾಳಮ್ಮ. ಆ ಹುಡುಗ ಒಂಚೂರು ಎಬ್ಬರಿಸಿ ಟೀನ ಹಾಲ್ನ ಕಾಸ್ಕೊಡು ಬೇಗ. ಅಯ್ಯೋ ಒತ್ತಾದ್ರೆ ಸೊಪ್ಪು ಯಾರು ತಗೊಳಿರಲಿಲ್ಲ. ಆಮೇಲೆ ಆ ತಿಂಡಿ ಮಾಡಿಬಿಟ್ಟಿವಿ, ಚಿತ್ರಾನ್ನ ಮಾಡಿವಿ, ಬೇಡ ಕಂಜಾಯಮ್ಮ ಪುಳಿಯೋಗರೆ ಮಾಡಿವಿ, ಬೇಡ ಪಲಾವ್ ಮಾಡಿದೀವಿ ಅಂದ್ಕೊಂಡು ರಾಗ ತೆಗಿತವೆ. ಬೇಗ ಬೇಗ ಹೋಗಿ ಸೊಪ್ಪು ಮಾರ್ಕೊಂಡ್ ಬಂದ್ಬಿಡೋಣ. ಈಗ ಕೆಲವರು ತಿಂಡಿ ಮಾಡಲ್ಲ ಏನಿಲ್ಲ, ಬೆಳಿಗ್ಗೆನೆ ಅನ್ನ ಮಾಡಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ಇಕ್ಕಿಬಿಡ್ತವೆ 3 ಹೊತ್ತಿಗೂ ಆಗಂಗೆ. ಹಂಗಾಗಿ ಬೇಗ ಸೊಪ್ಪು ಖಾಲಿ ಮಾಡ್ಕೊಂಡ್ ಬಂದ್ಬಿಡೋಣ ಅತ್ತಾಗಿ. ಸೊಪ್ಪು 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 ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸೊಪ್ಪು ಸೊಪ್ಪು. ಜಯಮ್ಮ, ಸೊಪ್ಪು ತಗೊಂಬಂದ್ಬಿಟ್ಟಿದ್ಯಲ್ಲ ಜಯಮ್ಮ. ಎಲ್ಲ ಹಾಕಿದ್ರಿ? ಪಾಪ ಶಿವ, ನೀನೇನು ಇಲ್ಲೇ ನಮ್ ತೋಟದಲ್ಲಿ ಹಾಕೊಂಡಿದ್ದ ಕಣ. ಹೊಸಿನೇ ಹಾಕೊಂಡಿದ್ದು ಬಂದಿದ್ದು ಅಲ್ಲೇ ಸೊಪ್ಪು. ಈ ಮಳೆ ಬೆಳೆ ಬರ್ತಿರ್ಲಿಲ್ಲ. ನೆನ್ನೆ ಮೊನ್ನೆನೆ ತಗೊಂಡೋಗಿ ಕುಯ್ಕೊಂಡೋಗಿ ಮಾರ್ಬೇಕಿತ್ತು ಕಣ. ನೆನ್ನೆ ಮೊನ್ನೆ ಎಲ್ಲ ಮಳೆ ಬಂದಿತ್ತಲ್ಲ, ಹಂಗಾಗಿ ಕೀಳಕ್ಕಾಲಿಲ್ಲ ತ್ಯಾವ್ದಲ್ಲಿ. ಅದಕ್ಕೆ ಇವತ್ತು ಕಿತ್ಕೊಂಡ್ ಬಂದೆ. ಬೇಕಾರ ನಿಂಗೆ? ಜಯಮ್ಮ, ನಂಗೊಂದ್ 2 ಕತ್ತೆ ಸಾಂಬಾರ್ ಸೊಪ್ಪು ಬೇಕಿತ್ತು. ಅದೆಂತದ್ದು ಮಗ, ಬರೀ ಸಾಂಬಾರ್ ಸೊಪ್ಪು ಎಂತ ತಂತೀಯೋ? ಈ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪೆಲ್ಲ ಇದಾವ ಕಣ. ಚೆನ್ನಾಗಿರೋ ಒಳ್ಳೆ ಫ್ರೆಶ್ ಸೊಪ್ಪು ಇದಾವೆ, ತಗೊಳ್ಳೋ ಒಂಚೂರು ನೋಡಿ. ಅಯ್ಯೋ ಜಯಮ್ಮ, ನಮ್ಮ ಮನೇಲಿ ಇಷ್ಟೊತ್ತಿಗೆ ಏನಾರ ತಿಂಡಿ ಮಾಡ್ಕೊಂಡ್ ಕುಂತಿರ್ತಾಳೆ. ಆಮೇಲೆ ಈಗ ತಗೊಂಬಂದಿದ್ದೀರಾ ಅಂತ ಹೇಳಿ ಅದಕ್ಕೂ ಬೇರೆ ರೇಗಾಡ್ತಾಳೆ. ಬೇಡ ಜಯಮ್ಮ, 1-2 ಕಂತೆ ಸಾಂಬಾರ್ ಸೊಪ್ಪು ಕೊಡು ಸಾಕು. ಅಯ್ಯೋ ಸರಿ ಸರಿ ಕಂದ್ ಮಗ, ತಗ. ಜಯಮ್ಮ, ಎಷ್ಟ್ ಕೊಡ್ಲಿ ದುಡ್ಡ? ಅಯ್ಯೋ ಮಗ, ಈ ಮಳೆ ಬಂದು ಸೊಪ್ಪಿನ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಕಣ. ಅದಕ್ಕೆ 20 ರೂಪಾಯಿ ಕಂತೆ ಹೆಂಗ್ ಕೊಡ್ತಾ ಇದೀನಿ. 2 ಕಂತೆ ತಗೊಂಡಿದ್ಯಲ್ಲ, 30 ರೂಪಾಯಿ ಕೊಡು ಸಾಕು. ಅಯ್ಯೋ ಜಯಮ್ಮ, 30 ರೂಪಾಯಿ ಅಂದ್ರೆ ಜಾಸ್ತಿ ಆಗಲ್ವಾ? 10 ರೂಪಾಯಿ ಕಂತೆ ಹೆಂಗ್ ತಗೋ ಜಯಮ್ಮ. ಮಗ, ಬೋಣಿಗೆ ನಿಂದ ಕಣ, ಫಸ್ಟ್ ಟೈಮ್ ಬೋಣಿಗೆ. ಸುಮ್ನೆ ಕಿರಿಕಿರಿ ಮಾಡ್ಕೊಂಡ್ ಕುತ್ಕೋಬೇಡ ವ್ಯಾಪಾರದಲ್ಲಿ. ಕೊಡು ಕೊಡು, 30 ರೂಪಾಯಿ ಕೊಡು ಬೇಗ. ಒತ್ತ ತಗೊಂಡ್ ಕೊಡು. ಆ ಹೆಂಗಸ್ರುಗಳ ಮೇಲೆ ಆ ತಿಂಡಿ ಮಾಡಿಬಿಟ್ಟಿವಿ ಈ ತಿಂಡಿ ಮಾಡಿಬಿಟ್ಟಿವಿ, ಬೇಡ ಸೊಪ್ಪು ಅಂತಾರ ಕಣ. ಹಂಗಾಗಿ ಬೇಗ ಕೊಡು. ಸರಿ ಸರಿ ಆಯ್ತು ಕಣವ. ದೊಡ್ಡಜ್ ಬಂದ್ರೆ ಅಂಗಡಿ ಕಡಿಕ ಹುಡ್ಗ ಬರಕ್ ಕೇಳ್ತಿದ್ದ, ಹೋಗ್ಬೇಕಂತೆ ಅಂತ ಹೇಳ್ ಕಳ್ಸು ಜಯಮ್ಮ. ಅದ್ಯಾಕ್ ಮಗ, ನಮ್ಮ ಮನೆಯವ್ರು ಬೇರೆ ಕೇಳ್ತಿದ್ಯಾ? ಯಾಕೆ ಸಾಲ ಗೀಲ ಕೊಡ್ಬೇಕಿತ್ತ ಹೆಂಗು? ಅಯ್ಯೋ ಜಯಮ್ಮ, ಆ ಅಜ್ಜನ್ ಬುದ್ಧಿ ನೋಡಿಲ್ಲ ನಾನು. ಯಾವಾಗ ದುಡ್ಡಿದ್ದಾಗ ಕೊಟ್ಟು ಬಿಡ್ತಾರೆ, ಇಲ್ಲ ಅಂದ್ರೆ ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಮಗ ಅಂತ ಹೇಳೋಗ್ತಾರೆ. ಸಾಲದ ಬಗ್ಗೆ ಯಾವತ್ತೂ ಇದ್ ಮಾಡಿಸ್ಕೊಳಲ್ಲ ವಜ್ಜ.
ನಾನ್ ನಿನ್ ಕೈಲಿ ವಜ್ಜ ಸಾಲ ಕೊಡ್ಬೇಕು ಅಂತ ಹೇಳ್ ಕಳಿಸ್ಬೇಕ? ಅವೆಲ್ಲ ಏನಿಲ್ಲ. ನೋಡಿ 2-3 ದಿನ ಆಯ್ತು, ಅದಕ್ಕೆ ಈಗ ಬರಕ್ ಹೇಳು ಅಂದಿದ್ದು. ಓ ಸರಿ ಕಣ, ಆಯ್ತು ಕಂತಾಳಪ್ಪ. ಎಲ್ಲ ಬಿಟ್ಕೊಡ್ತೀರ ನೋಡು ಆ ವಜ್ಜನ್ನ. ಸರಿ ಸರಿ ಆಯ್ತು. ಸೊಪ್ಪು ಸೊಪ್ಪು ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಸಾಂಬಾರ್ ಸೊಪ್ಪು, ಸೊಪ್ಪು 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 ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸೊಪ್ಪು ಸೊಪ್ಪು. ಎಲ್ಲ ಪಾಪ ಏನ್ ಮಾಡ್ತಿದ್ದೆ ಅಲ್ಲಿ? ಅದ್ಯಾರೋ ಸೊಪ್ಪು ಮಾರ್ಕೊಂಡ್ ಬಂದಿದ್ದಾರೆ, ಒಂಚೂರು ಕೂಗು, ಒಂಚೂರು ಸೊಪ್ಪು ತಗೋಬೇಕು. ಏ ಅಮ್ಮ ಅಮ್ಮ, ಅದ್ಯಾರು ಮಾರ್ಕೊಂಡ್ ಬಂದಾರ ಏನೋ? ನಾನೆಲ್ಲಿ ಕೂಗಕ್ ಹೋಗೋಣ? ಹೋಗಮ್ಮ ನೀನೇ, ಅದೇನಂತ ನೋಡು. ಎಲ್ಲ ಪಾಪ ಬಾಯಿ ಮುಚ್ಕೊಂಡು ಎದ್ದೋಗಿ ಅದ್ಯಾರು ಸೊಪ್ಪು ಮಾರ್ಕೊಂಡ್ ಬಂದಿರ ಅಂತ ನೋಡೋಗು. ಒಂಚೂರು ಕರ್ಕೊಂಡ್ ಹೋಗ ಇಲ್ಲಿ ಮಂತವ, ಸೊಪ್ಪು ತಗೋಬೇಕು ಹೋಗು. ಈ ಮಳೆ ಗಾಳಿ ಜಾಸ್ತಿ ಆಗ್ಬಿಟ್ಟು ಸೊಪ್ಪೆಲ್ಲ ಇಲ್ಲ ಅಂತ ಹೇಳಿ ವಿಪರೀತ ರೇಟ್ ಆಗ್ಬಿಟ್ಟಿದ್ದು. ನಮ್ಮೂರಲ್ಲಿ ಯಾರು ಮಾರ್ಕೊಂಡ್ ಬಂದಿದ್ರೆ ಸೊಪ್ಪು ತಗೋಬೇಕು ಕಣ್ ಹೋಗು. ಒಂಚೂರು ನೋಡಿ ಕಡಿಮೆ ರೇಟಿಗೆ ತಗೋಬಹುದು. ನಮ್ಮೂರಲ್ಲಿ ಯಾರು ಮಾರಕ್ ಬಂದಿದ್ರೆ ಒಂಚೂರು ಹೋಗು, ಬಿರ್ನೆ ಹೋಗಿ ಕೂಕೊಂಬ ಹೋಗು. ಆಮೇಲೆ ಸೊಪ್ಪೆಲ್ಲ ಖಾಲಿ ಮಾಡಿಬಿಟ್ಟಾರು. ಅಯ್ಯೋ ಈ ನಮ್ಮ ಅಮ್ಮಂದೊಂದು ಗೋಳತ್ತಾಗಿ ನನಗೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ಲ. ಹೋಗತ್ತಾಗಿ. ಸರಿ ಸರಿ ಆಯ್ತು, ಹೋಗಿ ನೋಡ್ಕೊಂಬತ್ತೀನಿ ತಡೆಯವ ಯಾರು ಅಂತ ಹೇಳಿ. ಜಯಮಜ್ಜಿ ಜಯಮಜ್ಜಿ, ನೀನೇ ಸೊಪ್ಪು ಮಾರ್ಕ ಬಂದಿರೋದು? ಸರಿ ಸರಿ, ಹಂಗ ಒಳ್ಳೇದಾಯ್ತು ತಗ. ನಮ್ಮ ಅಮ್ಮಯ್ಯ ಸೊಪ್ಪು ತಗೋಣಂತ ಜಯಮಜ್ಜಿ ಮನೆ ಹತ್ರ ಕರಿತಿದ್ದು. ಬಾ ಜಯಮಜ್ಜಿ. ಎಲ್ಲ ಹುಡುಗ, ನಾನೀಗ ಸೊಪ್ಪು ತಗೊಂಡು ಅಲ್ಲೆಲ್ಲಿ ಬರಕ್ ಹೋಗೋಣ ಹೋಗು. ಇಲ್ಲೇ ಬೀದಿಲಿ ನಿಂತ್ಕೊಂಡ್ ಮಾಡ್ತಿದ್ರೆ ಇನ್ನು ಯಾರು ಬರ್ತಾರ ಇಲ್ಲೇ ತಗೋಣಕ್ಕೆ. ನಿಮ್ಮ ಅಮ್ಮಯ್ಯಗೆ ಜಯಮಜ್ಜಿ ಕಣಮ್ಮ ಸೊಪ್ಪು ತಗೊಂಡ್ ಬಂದಿರೋದು, ಅಲ್ಲೇ ಹೋಗ್ಬೇಕಂತೆ. ಜಯಮ್ಮ ಹೇಳ್ ಕಳಿಸ್ತು, ಬಿರ್ನೆ ಹೋಗಮ್ಮ ಎಲ್ಲ ಖಾಲಿ ಆಗ್ಬಿಡ್ತಾವಂತೆ ಅಂತ ಹೇಳಿ ಕಳ್ಸೋಗ ಒಂಚೂರು ಬೇಗ. ಸರಿ ಸರಿ ಆಯ್ತು ಕಣಜ್ಜಿ. ಮಂಜಿ ಎದ್ದಿನಜ್ಜಿ, ಏನ್ ಮಾಡ್ತಿದ್ದ? ಎದ್ಬಿಟ್ಟು ಮಂತಲ್ಲಿ ಆಟ ಆಡ್ತಿದ್ದ. ಏ ಹುಡುಗ, ಬರೀ ಆಟ ಆಡೋದ್ರಲ್ಲೇ ಇರ್ತೀಯಲ್ಲ. ಬಾಯಿ ಮುಚ್ಕೊಂಡು ಹೋಗಿ ನಿಮ್ಮ ಅಮ್ಮ ಕೂಗೋಗೋ ಬೇಗ. ಸರಿ ಸರಿ ಕಣ್ ಜಯಮಜ್ಜಿ, ಕಳಿಸ್ತೀನಿ ತಡಿ ನಮ್ಮ ಅಮ್ಮ ಏನ್ ಇಲ್ಲಿಗೆ. ಸೊಪ್ಪು 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 ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು. ಜಯಮ್ಮ, ಇದ್ಯಾಕ್ ಜಯಮ್ಮ ಮಂತ ಬರ ಕೇಳಿದ್ರೆ ನೀ ಇಲ್ಲೇ ನಿಂತ್ಕೊಂಡು ಹೋಗ್ಮ, ಇಲ್ಲೇ ಕಳ್ಸು ನಿಮ್ಮ ಅಮ್ಮನೇ ಅಂತ ಕಳ್ಸಂತೆ. ಮಂತ ಬಂದಿದ್ರೆ ಅಲ್ಲಿ ಆ ಸುಶೀಲಕ್ಕ ಇವರೆಲ್ಲ ತಾಂತಿರ್ಲಿಲ್ಲ ಜಯಮ್ಮ. ಅಯ್ಯೋ ಲಕ್ಷ್ಮಿ, ಅವ್ರಿಗೂ ಬೇಕು ಅಂದ್ರೆ ಇಲ್ಲೇ ಬಂದು ತಗೊಂಡ್ ಹೋಗ್ತಾರ ಬಾರಿ. ಯಾವ ಸೊಪ್ಪು ಬೇಕೆ ನಿನಗೆ? ಅಯ್ಯೋ ಜಯಮ್ಮ, ನನಗೆ ಒಂದ್ 2 ಕಂತೆ ದಂಟಿನ ಸೊಪ್ಪು ಬೇಕು, ಹಂಗೆ ಸಾಂಬಾರ್ ಸೊಪ್ಪು ಬೇಕಿತ್ತು, ಇನ್ನ ಪಾಲಕ್ ಸೊಪ್ಪು ಇದಾವ? ಅಯ್ಯೋ ಲಕ್ಷ್ಮಿ, ನಿಂಗೆ ಯಾವ ಸೊಪ್ಪೆ ಕೇಳಿ ಎಲ್ಲಾ ಸೊಪ್ಪು ಕಣೆ. ಕೀರೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪು ಎಲ್ಲ ಇದಾವ್ ಕಣೆ. ನಿಂಗೆ ಯಾವ್ದು ಬೇಕಾದ್ ತಗೋ. ಸರಿ ಸರಿ ಕಂಜಯಮ್ಮ, ಹಂಗೆ ಆ ಸುಶೀಲನು ಆ ಗಿರಿಜನು ಕೂಗ್ ಬರ್ತೀನಿ ತಡಿ ಒಂಚೂರು. ಜಯಮ್ಮ ಜಯಮ್ಮ, ಇದೇನ್ ಜಯಮ್ಮ ನೀನ್ ಸೊಪ್ಪು ಮಾರ್ಕೊಂಡ್ ಬಂದ್ಬಿಟ್ಟಿದೀಯಾ? ಅಯ್ಯೋ ಸುಮಿತ್ರಮ್ಮ, ಕಣ ಸುಮಿತ್ರಮ್ಮ, ಏನ್ ಮಾಡೋಣ, ಒಂಚೂರು ತೋಟದಲ್ಲೆಲ್ಲ ಹಾಕಿದ್ದೆ ಸೊಪ್ಪು, ಬೆಳೆದು ಮಾರೋಣ ನಾನು ಮಂತ ಕುತ್ಕೊಂಡು ಏನ್ ಮಾಡೋಣ ಅಂತ ನೋಡಿರಿ ಮಳೆ ಹಿಂಗ್ ಮಾಡಿಬಿಡ್ತಾ. ಅದಕ್ಕೆ ಈಗ ಒಂಚೂರು ಇವತ್ತೊಂಚೂರು ಒಳ ಆಯ್ತಲ್ಲ ಮಳೆ, ತ್ಯಾವೆಲ್ಲ ಆರ್ದಂಗಿತ್ತು ಒಂಚೂರು, ಅದಕ್ಕೆ ಸೊಪ್ಪು ಕಿತ್ಕೊಂಡ್ ಬಂದಿನಿ. ಎಲ್ಲ ಫ್ರೆಶ್ ಸೊಪ್ಪು ಇದಾವೆ, ನಿಮ್ಗೂ ಬೇಕಾ? ಅಯ್ಯೋ ಜಯಮ್ಮ, ಸೊಪ್ಪು ಬೇಕು ಅಂತ ಕೇಳ್ತೀಯಲ್ಲ, ಈ ಬೇಸಿಗೆ ಹೋದಕ್ಕೂ ಇಷ್ಟ ದಿನ ಸೊಪ್ಪೆ ತಿಂದಿಲ್ಲ ಸರಿಯಾಗಿ. ಕೊಡಿಲ್ಲಿ ನನಗೊಂದು 5-6 ಕಂತೆ ಸೊಪ್ಪು ಬೇಕು, ಕೊಡು. ಏ ಲಕ್ಷ್ಮಿ, ಅದ್ ನಿಂತ್ಕೊಂಡೆ ಮಕ ನೋಡ್ತಿದ್ವಿ, ಒಂಚೂರು ಸೊಪ್ಪಿನ ಬುಟ್ಟಿ ಕೆಳಗಡೆ ಕಳ್ಸಿ. ಅಯ್ಯೋ ಶಿವನೇ, ಇದೇ ಹೊಸಿ ಬಾರಿತ್ತ? ಈ ಸೊಪ್ಪು ಭಾರ ಇಲ್ಲ ಅಂತ ಅನ್ಕೊಂತೀವಿ, ನೋಡಿರಿ ಇಷ್ಟೊಂದು ಭಾರ ಐತಲ್ಲ ಇದು. ಸುಮಿತ್ರಮ್ಮ ನೋಡು, ನಿಂಗೆ ಯಾವ್ದಾವ್ದು ಬೇಕು ನೋಡ್ ತಗ. ಗೌಡ್ರು ಎತ್ಲಾಗ ಹೋಯ್ರು ಸುಮಿತ್ರಮ್ಮ, ಎಲ್ಲಿ ಗೌಡ್ರು ಕಾಣ್ತಾನೆ ಇಲ್ಲ. ಅಯ್ಯೋ ಗೌಡ್ರಿಗೂ ನಿನ್ ಮಗ ಸೀನಪ್ಪಗೂ ಜೋಡಿ ಸರ ಇಟ್ಕಮ್ಮ. ನನ್ ಯಾಕೆ ಮದ್ವೆ ಆದ್ರು ಅನ್ಸ್ಬಿಟ್ಟಿದ್ದ ತಗಿ. ನನ್ ಮದ್ವೆ ಆಗೋದು ನಿನ್ ಮಗನೇ ತಗಿ, ತಾಳಿ ಕಟ್ಟಿ ಮನೆ ತುಂಬಿಸ್ಕೊಂಡಿದ್ರೆ ಆಗೋದ ತಗಿ. ಅವ್ರು ಯಾವಾಗ ನೋಡಿರುವೆ ನಮ್ ಸೀನಪ್ಪ ಬರ್ಲಿಲ್ಲ, ನಮ್ ಸೀನಪ್ಪ ಸಿಗ್ಲಿಲ್ಲ, ಎತ್ಲಾಗ ಹೋದ್ನ ಏನೋ, ಯಾವಾಗ ನೋಡಿರು ಸೀನಪ್ಪನ್ ಗುಂಗಲ್ಲೇ ಇರ್ತಾರ ನಮ್ಮ ಮನೆಯಂತವೆ. ಅದ್ ಏನ್ ಮೋಡಿ ಮಾಡ್ಯಾರೋ ಏನೋ. ಮತ್ ಸೀನಪ್ಪನು ಅಷ್ಟೇ ಜಯಮ್ಮ, ನಿಮ್ ಮಗಿದಾರಲ್ಲ ಪಾಪ ಅಷ್ಟೇ ನಿಯತ್ತಾಗಿ ಇಟ್ಕೊಂಡು ನಮ್ ಮನೆಯವ್ರ ಬಿಟ್ಟು ಎಲ್ಲೂ ಹೋಗಲ್ಲ. ಒಂಚೂರು ಎಣ್ಣೆ ಕುಡಿತಾನ ಅನ್ನೋದು ಒಂದ್ ಚಟ ಬಿಟ್ರೆ ಇನ್ನೇನ್ ಹೇಳೇ ಇಲ್ಲ ನೋಡು. ಅಷ್ಟೊಂದು ಒಳ್ಳೆ ಮನುಷ್ಯ ನಿನ್ ಮಗ ಮಾತ್ರ. ಯಾವಾಗ ಬಂದ್ರು ಬಾಯಿ ತುಂಬಾ ಸುಮಿತ್ರಕ್ಕಯ್ಯ ಅಂತ ಮಾತಾಡ್ಸ್ತಾರೆ. ಇವಾಗ ಕಣವ ಅಷ್ಟೊಂದು ಇದಾಗಿ ನೋಡ್ಕೊಂತಾನೆ. ಸ್ವಂತ ತಮ್ಮಿದ್ದಿದ್ರು ನನಗೆ
ಅಷ್ಟೊಂದ್ ಪ್ರೀತಿ ಕೊಟ್ಟು ಅಷ್ಟೊಂದು ಚೆನ್ನಾಗಿ ಮಾತಾಡ್ಸ್ಕೊಂಡು ಸುಮಿತ್ರಕ್ಕ ನನ್ ಸುಮಿತ್ರಕ್ಕ ಅಂದ್ಕೊಂಡು ಯಾವ್ದೇ ಕಾರಣಕ್ಕೂ ನೋಡ್ಕೊಂತಿರ್ಲಿಲ್ಲ ಬಿಡು. ಒಂದೇ ಒಂದ್ ಕೆಲಸ ಹೇಳಿ ಸಾಕು, ಏನಪ್ಪ ನನಗಿಂತ ಬ್ಯಾಗ್ ಉಕ್ಕಣ ಅಂದ್ರೆ ಸಾಕು, ಇನ್ 10 ನಿಮಿಷದಲ್ಲಿ ಒಳಗ್ ತಂದಿರ್ತಾನೆ ಅಂತ ಮನುಷ್ಯ ಅವನು. ನೋಡಿ ನನ್ ತಮ್ಮ, ಅಂತ ತಮ್ಮ ಸಿಗಕ್ ನಾನು ಪುಣ್ಯ ಮಾಡಿದಕ್ಕ ಬಿಡ್ದೇಮ್ಮ, ಅಂತ ಮಗು ನೆತ್ತಿದ್ಯಾ ನೀನು? ಅಯ್ಯೋ ಊಕ ಸುಮಿತ್ರಮ್ಮ, ಏನ್ ಮಾಡೋಣ, ಹಾಳಾದು ಒಂಚೂರು ಕುಡಿಯೋದ್ ಕಲ್ದ್ಬಿಟ್ಟು ಹಂಗ ಆಡೋದ್ ಬಿಟ್ರೆ ಅವನಂತ ಮನುಷ್ಯ ಯಾರು ಇಲ್ಲ. ಅಷ್ಟೊಂದ್ ಒಳ್ಳೆ ನನ್ ಮಗ. ಏ ಲಕ್ಷ್ಮಿ, ಅಲ್ಲಿ ಏನ್ ನಿಂತ್ಕೊಂಡು ನೋಡ್ತಿದಿ? ತಗೊಳ್ಳಿ, ನಿಂಗೆ ಯಾವ್ದಾವ್ ಸೊಪ್ಪು ಬೇಕು? ಅಯ್ಯೋ ನೀವು ಸುಮಿತ್ರ ಕೈ ಮಾತಾಡ್ತಾ ನಿಂತಿದ್ರಲ್ ಜಯಮ್ಮ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡೆ. ಸರಿ ಸರಿ ಆಯ್ತು, ನನ್ಗೂ ಒಂದ್ 2 ಕಂತೆ ಪಾಲಕ್ ಸೊಪ್ಪು, ಒಂದ್ 2 ಕಂತೆ ದಂಡಿನ ಸೊಪ್ಪು ಕೊಡು. ಎಷ್ಟ್ರಂಗ್ ಕೊಡ್ತಿದೀಯ ಜಯಮ್ಮ ಸೊಪ್ಪು? ಎಷ್ಟ್ರಂಗ್ ಮಾಡ್ತಿದೀಯಾ? ಏ ಲಕ್ಷ್ಮಿ, ಹೊರಗಡೆಯಿಂದ ತಂದ್ ಮಾರಾದ್ರೆ ಕಂತೆಗೆ 20 ರೂಪಾಯಿ ಕಡಿಮೆ ಮಾರಲ್ ಕಣೆ. ನಾನು ನಾವೇ ಬೆಳೆದಿರೋದಲ್ವ ನಮ್ ತೋಟದಲ್ಲಿ ಅಂತ ಹೇಳಿ 15 ರೂಪಾಯಿ ಕಂತೆ ಏನ್ ಕೊಡ್ತಾ ಇದೀನಿ. ತಗೋ, ಎಲ್ಲ ಫ್ರೆಶ್ ಸೊಪ್ಪು ಇದಾವೆ, ನಿಂಗೆ ಯಾವ್ದು ಬೇಕಾ ತಗೊಳ್ಳಿ. ಜಯಮ್ಮ, ಸೊಪ್ಪು ಮಾತ್ರ ಒಳ್ಳೆ ಎಳೆ ಸೊಪ್ಪೆ ತಂದಿಟ್ಕೊಂಡ್ಬಿಡವ. ಒಂಚೂರು ಬಲ್ತು ಇಲ್ಲ, ಈ ಕಡೆ ತೀರಾ ಎಳೆವೂ ಇಲ್ಲ, ಅಂತ ಸೊಪ್ಪಿದಾವ್ ಬಿಡು, ಒಳ್ಳೆ ಚೆನ್ನಾಗಿರೋ ಸೊಪ್ಪಿದಾವೆ. ಅದ ಜಯಮ್ಮ, ಸುಶೀಲಾ ನೋಡು ಹೆಂಗ ಇಲ್ಲಿಗೆ ಬಂದ್ಬಿಟ್ಲು ಅತ್ತಾಗಿ. ಸರಿ ಸರಿ ಸುಶೀಲಾ, ನಿನಗ್ ಸೊಪ್ಪು ಬೇಡವೇನೆ? ಅಯ್ಯೋ ಅದೇನಂತ ಮಾತಾಡ್ತಿ ಲಕ್ಷ್ಮಕ್ಕ, ಸೊಪ್ಪು ಬೇಡ ಅಂದಿರು ನಾನು ಅಲ್ಲಿಂದ ಇಲ್ಲಿ ಗಂಟ ಯಾಕೆ ಹುಡಿಕೊಂಡ್ಬರ್ಬೇಕಿತ್ತು? ಸೊಪ್ಪು ತಗೋಣ ಅಂತಾನೆ ಬಂದಿರೋದು. ಜಯಮ್ಮ, ನನಗೊಂದು 2 ಕಂತೆ ಸೊಪ್ಪು ಕೊಡು. ಅಯ್ಯೋ ಸುಶೀಲಾ, ಅದೆಂತದ್ 2 ಕಂತೆ ತಾಂತಿ? ಒಳ್ಳೆ ಎಳೆ ಸೊಪ್ಪಿದಾವೆ, ಚೆನ್ನಾಗಿದಾವ ಸೊಪ್ಪು. ತಗೋ, ಎಲ್ಲ ಒಂದ್ 2 ಕಂತೆ ತಗೊಂಡೋಗಿ ಒಳ್ಳೆ ಇದ್ ಮಾಡ್ಕೊಂಡು ಸಾಂಬಾರ್ ಮಾಡ್ಕೊಂಡು ತಿನ್ನುವಂತ ತಗೊಳ್ಳಿ. ಸುಮಿತ್ರಮ್ಮ, ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ ಸೊಪ್ಪು. ನೋಡಿ ಎಲ್ಲ ಎಳೆವೆ ಸೊಪ್ಪು, ಚೆನ್ನಾಗಿರೋ ಸೊಪ್ಪೆ, ಈಗ ತಾನೇ ಕುಯ್ಕೊಂಡ್ ಇದ್ ಮಾಡ್ಕೊಂಡ್ ಬಂದಿರೋದು. ತಗೊಳ್ಳಿ, ಯಾವ್ದು ಬೇಕದು? ಜಯಮ್ಮ, ಸಾಕು ನನಗೆ, ತಗೊಂಡಿದ್ದೀನಿ. ಈ ಮೆಂತೆ ಸೊಪ್ಪು ಒಂದ್ 2 ಕಂತೆ ಮತ್ತೆ ಸಾಂಬಾರ್ ಸೊಪ್ಪೆಲ್ಲ ತಗೊಂಡಿದ್ದೀನಿ ಜಯಮ್ಮ. ಆ ಕಡೆ ಬಂದಾಗ ದುಡ್ಡು ಇಸ್ಕೊಂಡು ಹೋಗ್ಬಿಡಿ ಮನೆ ಕಡೆ ಬಂದು. ಅಯ್ಯೋ ಸುಮಿತ್ರಮ್ಮ, ನಿಮಗ್ ನಾನ್ ದುಡ್ಡು ಕೇಳಿನ? ತಗೊಂಡೋಗಿ ಇನ್ನೊಂದ್ 2 ಕಂತೆ ಬೇಕಾರೆ. ಅಯ್ಯೋ ಅದ್ಯಾಕ ಹಂಗಾಡಿರ ನೀವು, ದುಡ್ಡು ದುಡ್ಡು ಅಂತ ಹೇಳಿ? ಹಂಗಲ್ಲ ಕಂಜಯಮ್ಮ, ನೀವು ಪಾಪ ಕಷ್ಟಪಟ್ಟು ಬೆಳೆದು ಅದನ್ನ ಇಲ್ಲಿಂದ ಹೋಗಿ ಅಲ್ಲಿ ಕಿತ್ಕೊಂಡು ಎಲ್ಲ ಸೊಪ್ಪು ಗಿಪ್ಪೆಲ್ಲ ಕಂತೆ ಕಟ್ಕೊಂಡು ತೊಳ್ಕೊಂಡ್ ಬಂದು ಮಾರೋದ್ರಲ್ಲಿ ಎಷ್ಟು ಕಷ್ಟ ಇರುತ್ತೆ. ಸುಮ್ನೆ ಗೌಡ್ರ ಅಂತ ನೀವು ನಾನು ಪುಕ್ಷಾಟೆ ತಗೊಂಡೋಗಲ್ಲ. ಬೇಡ ಬೇಡ, ಸುಮ್ನೆ ನೀವು ಇದ್ ಮಾಡಕ್ ಹೋಗ್ಬೇಡಿ. ಬೆಳಬೆಳಿಗ್ಗೆನೆ ಬಂದು ಮನೆ ಹತ್ರ ಬಂದು ದುಡ್ಡು ಇಸ್ಕೊಂಡೋಗಿ, ಇಲ್ಲ ಅಂದ್ರೆ ಸೊಪ್ಪೆ ಬೇಡ ನೋಡಿ, ಎಲ್ಲ ವಾಪಸ್ ಇಟ್ಟೋಗ್ಬಿಡ್ತೀನಿ. ಅಯ್ಯೋ ಸರಿ ಸರಿ ಕಣಮ್ಮ, ತಗೊಂಡೋಗಿರಿ. ಆ ಕಡೆ ಬಂದು ಇಸ್ಕೊಂಡ್ ಹೋಗ್ತೀನಿ, ಆಮೇಲೆ ತಗೊಂಡೋಗಿ. ಸರಿ ಜಯಮ್ಮ, ನಾ ಇನ್ನ ಬರ್ಲಾ? ಗೌಡ್ರಿಗೆ ಒಂಚೂರು ತಿಂಡಿ ಗಿಂಡಿ ಮಾಡ್ಕೊಡೋದ್ರಲ್ಲಿ ಟೈಮ್ ಆಗುತ್ತೆ. ಇವತ್ತಿನ ತಿಂಡಿ ಮಾಡಕ್ಕೂ ಅಲ್ಲ, ಸೊಪ್ಪಿನ ಸಾರೆ ಮಾಡ್ಬಿಟ್ಟು ಒಂಚೂರು ಅನ್ನ ಮಾಡಿ ಮುದ್ದೆ ಮಾಡಿ ಬಿಡ್ತೀನಿ. ನೀವು ಅಲ್ಲೇ ಬಂದ್ಬಿಡಿ, ಎಲ್ಲ ಸೊಪ್ಪು ಮಾರ್ಕೊಂಡು ನಮ್ಮನೇಲೆ ಒಂಚೂರು ಮುದ್ದೆ ತಿಂದು ಸೊಪ್ಪಿನ ಸಾರಲ್ಲಿ ಊಟ ಮಾಡ್ಕೊಂಡು ಹೋಗಿರಂತೆ ಬನ್ನಿ. ಸರಿ ಸರಿ ಕಣ್ ಸುಮಿತ್ರಮ್ಮ, ನಡೀರಿ, ಬರ್ತೀನಿ ನಡ್ರಿ. ನೋಡ್ದೇನೆ ಸುಶೀಲಾ, ಈ ಜಯಮ್ಮ ಗೌಡ್ರ ಹೆಂಡ್ತಿಗ್ ಮಾತ್ರ ಪುಕ್ಷಾಟೆ ಸೊಪ್ಪು ತಗೊಂಡೋಗು ಅಂತ ಹೇಳ್ತಿದ್ದಾಳೆ. ನೋಡು, ನಮಗೆ ಯಾವ ತರ ಒಂದೇ ಒಂದ್ ಕಂತೆ ಕೊಟ್ಟಿದ್ದಾಳೆ ಅಂತ ಹೇಳಿ. ನಾವ್ ಇಷ್ಟೊಂದ್ ಹತ್ರ ಇದ್ದು ಇದ್ ಮಾಡ್ಕೊಂಡು ಈ ವಜ್ಜಿಗೆ ಏನ್ ಬೇಕಾದ್ರು ಇದ್ ಮಾಡ್ಕೊಂಡು ನಾವು ಸೇವಿಸ್ಕೊಂಡು ಹೋದ್ರು, ಈ ವಜ್ಜಿ ನೋಡು ಒಂದೇ ಒಂದ್ ಕಂತೆ ತಗೊಳಮ್ಮ ಸಾಂಬಾರ್ ಸೊಪ್ಪು ಅಂತ ಒಂದಾದ್ರೂ ಫ್ರೀ ಆಗಿ ಕೊಡ್ತಾಳ. ನೋಡು ಪರವಾಗಿಲ್ಲ, ಈ ವಜ್ಜಿ ಜಯಮ್ಮ ಐತಲ್ಲ, ಭಾರಿ ಬುದ್ಧಿ ಕಲಿಬೇಕು ಅಮ್ಮಂತಾವ್ ನಾವು. ಅಯ್ಯೋ ಲಕ್ಷ್ಮಿ, ಅಲ್ಲಿ ಏನೇ ನಿಂತ್ಕೊಂಡ್ ಗುಣಗ್ತಿದ್ಯಾ? ತಗೊಳ್ಳಿ, ನಿಂಗೆ ಯಾವ ಸೊಪ್ಪು ಬೇಕು? ಅಯ್ಯೋ ಜಯಮ್ಮ, ನಾನು ಅದನ್ನ ನೋಡ್ತಾ ಇದ್ದೀನಿ, ನನಗೂ ಬೇಕು. ಒಂದ್ 2 ಕಂತೆ ದಂಟಿನ ಸೊಪ್ಪು, ಒಂದ್ 2 ಕಂತೆ ಪಾಲಕ್ ಸೊಪ್ಪು ಕೊಡು ಅಂತ ಆಗ್ಲೇ ಹೇಳಿಲ್ವಾ? ಅಯ್ಯೋ ತಗೊಳ್ಳೆ, ನಿಂಗೆ ಯಾವ್ದು ಬೇಕಾದ್ ನೋಡಿ ಚೆನ್ನಾಗಿರೋದು ನೀನೇ ತಗೋ. ನಿಂಗೆ ಯಾವ್ದು ಬೇಕದು? ನೀನ್ ಯಾಕಮ್ಮ ನಿಂತ್ಕೊಂಡಿದ್ಯಾ ಸುಶೀಲಾ? ನಿಂಗೂ ಯಾವ್ದು ಬೇಕದ್ ತಗೋ. ನಿನಗ್ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಯಾವ್ದು ಬೇಕಾದ್ರು ತಗೊಂಡು ಬೇಗ ಬೇಗ ಹೋಗಿ ದುಡ್ಡು ತಂಬ ಹೋಗಿ. ಅಯ್ಯೋ ಜಯಮ್ಮ, 15 ರೂಪಾಯಿ ಕಂತೆ ಅಂದ್ರೆ ಲಾಸ್ ಜಾಸ್ತಿ ಆಗ್ಬಿಡಲ್ವಾ? ಒಂದ್ 10 ರೂಪಾಯಿ ಮಾಡ್ಕೋ ಜಯಮ್ಮ. ಲಕ್ಷ್ಮಿ, ಇದರಿಂದ ಕಡಿಮೆ ಸೊಪ್ಪು ಯಾರು ತಂದ್ಕೊಳಲ್ಲ, ಇಂತ ಎಳೆ ಸೊಪ್ಪು. ನಾನೇನೋ ನಮ್ ಹುಡುಗಿರು ಅಂತ ಹೇಳಿ ನಾನ್ ಕೊಟ್ಟೋಗೋಣ ಅಂತ ಬಂದ್ರೆ ನೀವ್ ನೋಡಿ ಹಿಂಗ್ ಮಾತಾಡ್ತೀರಾ. ಸರಿ ಬೇಡಕಂಬಿಡ್ರವ, ನಮ್ ಮುಂದಕ್ಕೆ ಹೋಗ್ತೀನಿ ಬಿಡ್ರಿ. ಅಯ್ಯೋ ಜಯಮ್ಮ, ನೀನ್ ಆ ಲಕ್ಷ್ಮಕ್ಕ ಮಾತು ಕೇಳ್ಕೊಂಡು ಅದ್ ಯಾಕಂಗ್ ಸಿಟ್ ಮಾಡ್ಕೊಂಡೆ ಸುಮ್ಮನಿರು. ಸರಿ ಸರಿ ಆಯ್ತು, ಈಗ ಏನು 15 ರೂಪಾಯಿ ಕಂತೆ ಅಲ್ವಾ? ಸರಿ, ನಂಗೊಂದು 4 ಕಂತೆ ಕೊಡು, ಹೋಗಿ ಹೋಗಿ ದುಡ್ಡು ತಗೊಂಡ್ಬರ್ತೀನಿ. ಅಯ್ಯೋ ಸುಶೀಲಾ, ಹಂಗೆ ಹೋಗ್ಬಿಡಕಂತಾಳೆ, ಸೊಪ್ಪು ತಗೊಂಡೋಗಿ ಮನೇಲಿ ಇಟ್ಬಿಟ್ಟೆ ದುಡ್ಡು ತಗೊಂಬಂದ್ ಕೊಡುವಂತೆ ತಗ. ಜಯಮ್ಮ, ಹಿಂಗ್ ಮಾಡ್ತೀಯ ನೀನು? ಇಲ್ಲಿಂದ ಬಂದವಳು ಆ ಸುಶೀಲಿಗೆ ಸೊಪ್ಪು ಕೊಟ್ಟೆ, ನನಗ್ ಕೊಡ್ತಿಲ್ಲ ನೀನು? ಅಯ್ಯೋ ಲಕ್ಷ್ಮಿ, ನಾನ್ ನಿಂಗೆ ಆಗ್ಲಿಂದ ಹೇಳ್ತಿಲ್ವೇನೆ, ನಿನ್ ಕೈ ಹಿಡ್ಕೊಂಡು ನಿಂತಿದ್ದೀನಿ ನಾನು. ತಗ, ನಿಂಗೆ ಯಾವ್ದು ಬೇಕು, ಒಳ್ಳೆ ಸೊಪ್ಪು ಇದಾವೆ ಅಂತ ಹೇಳ್ತೀನಿ. ನೀನ್ ಅಲ್ಲೇ ನಿಂತ್ಕೊಂಡು ಒಳ್ಳೆ ಅಟ್ಮಾರಿ ಹಂಗೆ ಹಠ ಮಾಡ್ಕೊಂಡು ನಿಂತಿದ್ದೀಯಲ್ಲಿ. ತಗೊಳ್ಳೆ, ಬಾಯಿ ಮುಚ್ಕೊಂಡು, ನಿಂಗೆ ಯಾವ್ದು ಬೇಕದು?
ಸರಿ ಸರಿ ಕಂಜಮ್ಮ ತಗೊಂಡಿದ್ದೀನಿ. ಮಂತ ಹೋಗಿ ನಮ್ಮ ಹುಡುಗನ ಕೈಲಿ ದುಡ್ಡು ಕೊಟ್ಟು ಕಳಿಸ್ತೀನಿ. ಇರು ಒಂದ್ 5 ನಿಮಿಷ ಇಲ್ಲೇ ನಿಂತ್ಕ. ಸರಿ ಸರಿ ಕಣೆ ಲಕ್ಷ್ಮಿ, ಬೇಗ ಕೊಟ್ಟು ಕಳ್ಸು. ಎಷ್ಟ್ ಕಂತೆ ತಗೊಂಡಿದ್ದೀಯ? ಅಯ್ಯೋ ಒಟ್ಟಿಗೆ 4 ಕಂತೆ ತಗೊಂಡಿದ್ದೀನಿ ಜಯಮ್ಮ. ಸಾಕ್ 4 ಕಂತೆ. ಬೇಗ ಕೊಟ್ಟು ಕಳಿಸ್ತೀನಿ ತಡಿ, ಇಲ್ಲೇ ನಿಂತ್ಕೊ ಒಂದ್ 2 ನಿಮಿಷ. ಸುಶೀಲಾ ನಡಿ, ಮಂತ ಹೋಗ್ಬಿಟ್ಟು ದುಡ್ಡು ತಗೊಂಬ ನೀನು. ನಾನು ಅಷ್ಟೊಂದು ನಮ್ಮ ಹುಡುಗನ ಕೈ ದುಡ್ಡು ಕೊಟ್ಟು ಕಳಿಸ್ತೀನಿ. ನಡಿ ನಡಿ, ಬೇಗ ಟೈಮ್ ಆಗುತ್ತೆ. ನೋಡೋದ ಸ್ನೇಹಿತರೆ, ಹಿಂಗೆ ನಮ್ಮ ಹಳ್ಳಿಗಳಲ್ಲಿ ಸೊಪ್ಪು, ಎಳೆ ಸೊಪ್ಪು ತಗೊಂಬಂದು ಮಾರ್ತಾರೆ ಜನಗಳು. ಇಂಥ ಸೊಪ್ಪು ತಗೊಂಡು ತಿಂದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಏನು ತೊಂದರೆ ಆಗಲ್ಲ. ಹಂಗಾಗಿ ನೀವು ನಮ್ಮ ಜನಗಳು, ಹಳ್ಳಿ ರೈತರು ಯಾರ್ಯಾರು ಮಾರ್ಕೊಂಡ್ ಬರ್ತಾರಲ್ಲ ಅಂತ ಸೊಪ್ಪು ತಗೊಂಡು ತಿನ್ನಿ ಸ್ನೇಹಿತರೆ. ಹಂಗೆ ಇದುವರೆಗೂ ನಮ್ಮ ಚಾನಲ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.